ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಬನ್ನಿ ಇವತ್ತು ಸಿಂಪಲ್ಲಾಗಿ ಅಯ್ಯಂಗಾರ್ ಸ್ಟೈಲ್ನಲ್ಲಿ ಪುಳಿಯೋಗರೆ ಪೌಡ್ರು ಹಾಗೂ ಪುಳಿಯೋಗರೆ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನೋಡಿದ ಮೇಲೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಕೊನೆ ತನಕ ನೋಡಿ. ಈಗ ನಾನಿಲ್ಲಿ ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಳ್ತಾ ಇದ್ದೀನಿ. ಬಾಣಲೆಗೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನಿಲ್ಲಿ MTR ರಿಂಗ್ ಇದೆಯಲ್ಲ, ಅದು 1 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆನೂ ಅಷ್ಟೇ ಚೆನ್ನಾಗಿ ಸ್ಮೆಲ್ ಬರಬೇಕು, ಅಲ್ಲಿವರೆಗೂ ಫ್ರೈ ಆಗಬೇಕು. ಘಮ ಘಮ ಅಂತೇಳಿ ಸ್ಮೆಲ್ ಬರಬೇಕು. ಈಗ ಜೀರಿಗೆ ಫ್ರೈ ಆಗ್ತಿದ್ದಾಗೆ ಎಳ್ಳು ಒಂದು 2 ಸ್ಪೂನು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಎಳ್ಳು ಹಾಗೆ ಫ್ರೈ ಆಗ್ತಾ ಇರಬೇಕು, ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಎಳ್ಳು ಫ್ರೈ ಆಗ್ತಿದ್ದಂಗೆ ಇಲ್ಲಿ ನಾನು ಮೆಣಸುಕಾಳು ಇದೆಯಲ್ಲ, ಅದು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಮೆಣಸುಕಾಳು ಚೆನ್ನಾಗಿ ಫ್ರೈ ಆಗ್ತಿದ್ದಾಗೆ ಹೀಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ಎಷ್ಟು ಫ್ರೈ ಚೆನ್ನಾಗಿ ಮಾಡ್ಕೊಳ್ತೀವಿ ಅಷ್ಟೇ ಪುಳಿಯೋಗರೆ ಪೌಡ್ರು ಟೇಸ್ಟ್ ಬರುತ್ತೆ. ಈಗ ನಾನಿಲ್ಲಿ ಸಾಸಿವೆ 1 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ನಾನಿಲ್ಲಿ 2 ಹಿಡಿ ಆಗೋಷ್ಟು ಧನಿಯಾ ತಗೊಳ್ತಾ ಇದ್ದೀನಿ. ಸಾಂಬಾರು ಬೀಜ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ನಾನಿಲ್ಲಿ ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಇದೆಯಲ್ಲ, ಗುಂಟೂರು ಬಂದು ಒಂದು 5-6 ತಗೊಳ್ತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10 ತಗೊಳ್ತಾ ಇದ್ದೀನಿ. ತಗೊಂಡು ಅದು ಕಲ್ಲರ್ ಬರುತ್ತೆ, ಚೆನ್ನಾಗಿ ಸಖತ್ತಾಗಿ ಕಲ್ಲರ್ ಇರುತ್ತೆ ಬ್ಯಾಡಗಿ ಹಾಕೋದ್ರಿಂದ. ಇದನ್ನು ಹಾಗೆ ತಣ್ಣಗಾದ್ಮೇಲಿಂದ ಪೌಡ್ರು ಮಾಡ್ಕೊಳ್ಬೇಕು. ಈಗ ಇಲ್ಲಿ ನಾನು ಹುಣಸೆ ಹಣ್ಣು ಇದೆಯಲ್ಲ, ಅದು ಒಂದು ಮೂಸಂಬಿ ಗಾತ್ರದಷ್ಟು ಹುಣಸೆ ಹಣ್ಣು ತಗೊಳ್ತಾ ಇದ್ದೀನಿ. ಇದನ್ನು ನೀರಿನಲ್ಲಿ ನೆನೆಯೋಕೆ ಹಾಕಿ ಇಟ್ಕೊಳ್ಬೇಕು. ಸ್ವಲ್ಪ ರಸ ಚೆನ್ನಾಗಿ ಬಿಡುತ್ತೆ. ಆವಾಗ ಇದು ರಸ ಬಿಡೋ ತನಕ ಇದು ಚೆನ್ನಾಗಿ ರಸ ಬಿಡುತ್ತೆ. ಸ್ವಲ್ಪ ಹೊತ್ತು ನೆನೆಯೋಕೆ ಹಾಕಬೇಕು. ಅಲ್ಲಿವರೆಗೂ ನಾವು ಬಾಣಲೆ ಇಟ್ಕೊಳ್ಳೋಣ ಸ್ಟವ್ ಮೇಲೆ. ಈಗ ನಾನು ಪೌಡ್ರ್ ಮಾಡೋಕ್ಕಿರೋದೆಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಸ್ಪೂನ್ ಎಣ್ಣೆ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಒಗ್ಗರಣೆಗೆ ಬೇಕಾಗಿದ್ದನ್ನ ಹುರಿದು ಎತ್ತಿಟ್ಕೊಳ್ಬೇಕು, ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಳ್ಬೇಕು. ನಾನಿಲ್ಲಿ ಒಗ್ಗರಣೆಗೆ ಪುಳಿಯೋಗರೆ ಗೊಜ್ಜು ಮಾಡ್ತೀವಲ್ಲ, ಅದಕ್ಕೆ ಒಗ್ಗರಣೆಗೋಸ್ಕರ ಉದ್ದಿನಬೇಳೆ ಒಂದು 2-3 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಗೊಜ್ಜನ್ನ ಸ್ಟೋರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವು ಪೌಡ್ರನ್ನ ಹಾಗೇ ಸ್ಟೋರ್ ಮಾಡಿ ಇಟ್ಕೋಬೋದು, ಎಷ್ಟು ದಿನ ಬೇಕಾದರೂ ಏನೂ ಆಗೋದಿಲ್ಲ. ನೀವು ಆವಾಗವಾಗ ಗೊಜ್ಜು ಮಾಡಿಕೊಂಡು ಪ್ರಿಪೇರ್ ಮಾಡ್ಕೋಬೋದು.
ನಾನಿಲ್ಲಿ ಎಳ್ಳು ಒಂದು 2 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಡಲೆಬೇಳೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಆದರೆ ಗರಿ ಗರಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಆಗಬೇಕು. ಹಾಗೆ ಶೇಂಗಾ ಬೀಜ ನಾನಿಲ್ಲಿ ಒಂದು 100 ಗ್ರಾಮ್ ಆಗೋಷ್ಟು ಶೇಂಗಾ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಬೀಜನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು, ಅದು ಗರಿ ಗರಿ ಆಗಬೇಕು. ಕಡಲೆಕಾಯಿ ಬೀಜ ಗರಿ ಗರಿ ಆದ್ರೇ ತುಂಬ ಟೇಸ್ಟ್ ಬರೋದು. ಈಗ ನೋಡಿ ಚೆನ್ನಾಗಿ ಗರಿ ಗರಿಯಾಗಿ ಆಗಿದೆ. ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಇದಾಗಿದೆ, ಕ್ರಿಸ್ಪಿನೆಸ್ ಆಗಿದೆ. ಹಾಗೆ ಇಲ್ಲಿ ನಾನು ಕರಿಬೇವು ಒಂದಿಡಿ, ಕೊಬ್ಬರಿ ಬಂದು ಒಂದು 1/4 ಕಪ್ ಆಗೋಷ್ಟು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ತುರಿದ್ಬಿಟ್ಟು ಹಾಕ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಅಂದರೆ ಕರಿಬೇವು ಈಗ ಪುಡಿ ಮಾಡಿದರೆ ಗರಿ ಗರಿಯಾಗಿ ಪುಡಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಕೊಬ್ಬರಿನೂ ಚೆನ್ನಾಗಿ ಫ್ರೈ ಆಗಬೇಕು, ಆಗ ಕೆಡೋದಿಲ್ಲ ಪುಳಿಯೋಗರೆ ಗೊಜ್ಜು. ಎಣ್ಣೆನಲ್ಲೇ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ, ಪುಳಿಯೋಗರೆ ಗೊಜ್ಜು ಕೂಡ ಕೆಡೋದಿಲ್ಲ. ಅದು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಈಗ ನೋಡಿ ಇದೆಲ್ಲ ಚೆನ್ನಾಗಿ ಒಗ್ಗರಣೆ ಆಗಿದೆ. ಇದನ್ನು ಒಂದು ಪ್ಲೇಟಿಗೆ ಎಲ್ಲ ತೆಗೆದಿಟ್ಕೊಳ್ಬೇಕು. ಈಗ ಎಲ್ಲ ತೆಗೆದಿಟ್ಕೊಂಡ್ಮೇಲಿಂದ ಇದೇ ಬಾಣಲೆಗೆ ಒಂದು 4ರಿಂದ 5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ಇದಕ್ಕೆ ನಾನು ಒಣಮೆಣಸಿನ್ಕಾಯಿ ಇದೆಯಲ್ಲ, ಅದೊಂದು 4ರಿಂದ 5 ತೆಗೆದು ಹೀಗೆ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಒಣಮೆಣಸಿನ್ಕಾಯಿ. ಅದಾಗಿದ್ಮೇಲಿಂದ ನಾವು ಹುಣಸೆ ರಸನ ಆವಾಗಲೇ ನೆನೆಗೆ ಹಾಕಿದ್ವಲ್ಲ, ಅದನ್ನು ಚೆನ್ನಾಗಿ ಹಿಂಡ್ಬಿಟ್ಟು ಈಗ ರಸ ಚೆನ್ನಾಗಿ ಬಿಟ್ಟಿದೆ. ಇದು ಫುಲ್ಲು ಹಿಂಡ್ಕೋಬೇಕು ಚೆನ್ನಾಗಿ. ಈಗ ಹುಣಸೆ ರಸನ ಬಾಣಲೆಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಾನು ಒಂದು ಮೂಸಂಬಿ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೆ, ಅದನ್ನು ಪೂರ್ತಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈಗ ಒಣಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾವಿಲ್ಲಿ ಹುಣಸೆ ರಸನ ಹಾಕ್ಕೊಳ್ಬೇಕು. ಹುಣಸೆ ರಸ ಹಾಕ್ಕೊಂಡು ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಹಚ್ಚಾಗಷ್ಟು ಬಿಳಿ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಲೇ. ಇದು ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬರಬೇಕಂದ್ರೆ ಇದು ಸ್ವಲ್ಪ ಎಣ್ಣೆ ಮೇಲೆ ತೇಲಬೇಕು. ಇದ್ರ ಮೇಲ್ಗಡೆ ನಾವೇನು ಎಣ್ಣೆ ಹಾಕಿ ಮಾಡಿರ್ತೀವಿ ಅದು ತೇಲಬೇಕು, ಆವಾಗ ಇದು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ನೋಡಿ ಈಗ ಚೆನ್ನಾಗಿ ಬೆಂದಿದೆ. ಇದು ಹುಣಸೆ ರಸ ಚೆನ್ನಾಗಿ ಬೆಂದು ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕು. ಈಗ ನಾವು ಏನು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಮಸಾಲೆನ ಇದಕ್ಕೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಪೂರ್ತಿ ಮಸಾಲೆನೂ ಹಾಕ್ಕೊಳ್ತಾ ಇದ್ದೀನಿ. ನಾನು ಗೊಜ್ಜು ಮಾಡಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಪೌಡ್ರ್ ಮಾಡಿಕೊಂಡು ಸ್ಟೋರ್ ಮಾಡಿ ಆವಾಗವಾಗ ಗೊಜ್ಜು ಮಾಡ್ಕೊಳ್ಬೋದು, ಇಲ್ಲ ಈ ರೀತಿಯೂ ಮಾಡ್ಕೊಳ್ಬೋದು. ಇದು ಸ್ಟೋರ್ ಮಾಡಿ ಇಡ್ಬೋದು, ಒಂದು 15 ದಿವಸ ಆದರೂ ಕೆಡೋದಿಲ್ಲ ಇದು. ನೋಡಿ ಈ ರೀತಿ ಎಲ್ಲ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಬೇಕು.
ನೋಡಿ ಈ ರೀತಿ ಜಾರ್ ತೊಳೆದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಅದು ಬೇಯ್ತಾ ತುಂಬ ಗಟ್ಟಿ ಆಗುತ್ತೆ. ಹಾಗಾಗಿ ನೀರು ಹಾಕೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ತುಂಬ ನೀರು ಹಾಕಬಾರ್ದು, ಮೀಡಿಯಮಾಗಿ ಹಾಕಬೇಕು. ಇದು ಚೆನ್ನಾಗಿ ಕುದಿ ಬರಲಿ. ನೋಡಿ ಬೆಲ್ಲ ಹಾಕಿ ಒಂದು ಅರ್ಧ ಹಚ್ಚಾದರೂ ಬೆಲ್ಲ ಹಾಕಬೇಕು, ಇಷ್ಟು ಗೊಜ್ಜು ಮಾಡೋದ್ರಿಂದ. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ಇನ್ನೂ ಕುದಿ ಬರಬೇಕು, ಅಂದರೆ ಎಣ್ಣೆ ಮೇಲೆ ತೇಲಬೇಕು, ಮಸಾಲೆ ಮೇಲ್ಗಡೆ ಎಣ್ಣೆ ತೇಲಬೇಕು ಗೊಜ್ಜು ಮೇಲ್ಗಡೆ. ಆಗ ಇದು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು. ಸೊ ಗಟ್ಟಿ ಆಗಬೇಕು, ಗಟ್ಟಿ ಆದಷ್ಟು ಟೇಸ್ಟ್ ಇರುತ್ತೆ. ಈಗ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ ಬೀಜ ಎಲ್ಲ, ಅದನ್ನು ಹಾಕ್ಕೊಳ್ಬೇಕು. ಇದಕ್ಕೆ ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇದು ಚೆನ್ನಾಗಿ ಗೊಜ್ಜು ಇದೆಯಲ್ಲ ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ನೀವು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದನ್ನು. ನೋಡಿ ಈಗ ಚೆನ್ನಾಗಿ ಕುದಿ ಬಂದಿದೆ. ಇದು ಚೆನ್ನಾಗಿ ಗಟ್ಟಿಯಾದರೆ ನಾವೀಗ ವೈಟ್ ರೈಸ್ ಇದೆಯಲ್ಲ ಅದು ಬಿಸಿಯಾಗಿರಬೇಕು, ಉಡಿಯಾಗಿರಬೇಕು. ವೈಟ್ ರೈಸ್ ಉಡಿಯಾಗಿದ್ದರೆ ಪುಳಿಯೋಗರೆಗೆ ತುಂಬ ಟೇಸ್ಟ್ ಇರುತ್ತೆ. ಫ್ರೆಂಡ್ಸ್ ನೋಡಿ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡಿದ ಮೇಲೆ ನೀವು ಕೂಡ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆಯ್ತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಗಗನ್ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.